ಪ್ಯಾಲೇಸ್ ನೋಡಿ ನಾ ದೂರಿಂದನ ನೋಡಿ ಸಾನು ಒಮ್ಮೆ ಗಾಬ್ರೆಗಳಿಗೆ ವಾವ್ ಇಷ್ಟು ದೊಡ್ಡದ ಅಂತಂದು. ಫುಲ್ ಗರ್ದಿ ಐತಿ ಈಗ ಸದ್ಯ ಇಲ್ಲೇ ಅನ್ಸವಾತು. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಕತ್ತೀನಿ ಪ್ಯಾಲೇಸ್ ನೋಡು ಖುಷಿನ ಬೇರೆ. ಹಿಂಗಾಗಿ ನಮ್ಮ ಸಾನು ಕ್ವಶನ್ ಹಿಂಗ ಮುಗಿವಲು ಆಕಿ ಎಲ್ಲ ಅಂದ್ರೆ ಎಲ್ಲ ಇದ್ ಯಾಕೈತಿ ಯಾವ್ದು ಯಾಕೈತಿ ಇದಕ್ಕೆ ನೋಡ್ರಿ ಹೆಂಗ್ ಅದಾವು ಬಾಪ್ರೆ. ಅವಾಗಿಂದೆಲ್ಲ ನೋಡೋಣ ಏನ್ ಮಾತಾಡ್ಬೇಕು ನಮ್ಗೆ ಶಬ್ದನು ತಿರಿವತ್ತೇನು ಮಸ್ತ್. ಮೈಸೂರೊಳಗೆ ನಮ್ದು ಫಸ್ಟ್ ಡೇ ಜಸ್ಟ್ ಮಾರ್ನಿಂಗ್ ಆಗೈತಿ. ಈಗ 9:30 ಆಗೈತಿ. ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ಬೇಕು. ಯಾಕಂದ್ರೆ ಆ್ಯಸ್ ಯೂಶ್ವಲ್ 10:30ಗೆ ಬ್ರೇಕ್ಫಾಸ್ಟ್ ಬಂದಾಗತ್ತೆ. ಅದ್ರ ಸಂಬಂಧ ಜಲ್ದಿ ಅದು ಹೋಗ್ಬೇಕಾಗತ್ತೆ. ಇಲ್ಲಾಂದ್ರೆ ನೋಡ್ರಿ ಇಲ್ಲೇ ಮಸ್ತ್ ನಮ್ಮ ಚಿಕ್ಕು ಟಿ ವಿ ನೋಡ್ಕೋತ ಬೆಡ್ ಮೇಲೆ ಮಜಾ ಮಾಡತ್ತಾನ. ಈಗ ಸಾನು ಜಸ್ಟ್ ಬ್ರಷ್ ಮಾಡಕ್ಕೆ ಹೋದ್ಲು. ಒಂದು ಚಲೋ ಹೋಟೆಲ್ದಾಗ ಒಂದು ಏನು ಬೆನಿಫಿಟ್ ಇರ್ತದೆ ಅಂದ್ರೆ ಈ ರೀತಿ ಕಿಡ್ಸದೆಲ್ಲ ಚಾನಲ್ಗಳು ಬರ್ತಾವೆ. ಇಲ್ಲಾಂದ್ರೆ ಈಗ ನಾವು ಬೆಂಗಳೂರದಾಗ 2 ರೂಮ್ದಾಗ ಇದ್ವಿ. ಅವು ಹೆಸರಿಗೆ ಟಿ ವಿ ಹೆಸರಿಗೆನ ಸೆಟ್ ಬಾಕ್ಸ್ ಇಟ್ಟಿರ್ತಾರೋ ಅದ್ರಾಗ ಯಾವ ಚಾನಲು ಬರ್ತಿರಂಗಿಲ್ಲ. ಬಟ್ ಒಂದು ಚಲೋ ಹೋಟೆಲ್ದಾಗ ಹೆಂಗಿರ್ತೈತಿ ಎಲ್ಲ ಚಾನಲ್ ಬರ್ತಿರ್ತಾವೆ. ಮತ್ತು ಒಂದೊಂದು ಸತಾರೆ ಏನಂತಾರದು ವೈಫೈನು ಕನೆಕ್ಟ್ ಮಾಡಕ್ಕೆ ಬರ್ತೈತೆ. ಅವಾಗ ಯೂಟ್ಯೂಬನ್ನು ಕನೆಕ್ಟ್ ಮಾಡಿ ನಾವು ಅವ್ರಿಗೆ ಹಚ್ಕೊಡ್ಬೋದು. ಶಾಂತ್ ಕುಂಡಿರ್ತಾರು ನೋಡ್ರಿ. ಈಗ ಶಾಂತ್ ಕೂತಾನೆ. ಯಾಕಂದ್ರೆ ನಾವು ಮೊಟ್ಟು ಪತ್ಲು ನೋಡತ್ತಾನೆ. ಇಟ್ಟತಾನ ಸಾನೂ ನೋಡತ್ತಿದ್ಲು. ಹೌದಿಲ್ಲ ಸರಿ. ಒಂದು ಅಂತಿಲ್ಲ ಅಂದ್ರೆ ನಾರ್ಮಲ್ ಹೆಚ್ಚು ಹೋಟೆಲ್ದಾಗೆಲ್ಲ ಹೆಂಗಿರ್ತೈತಿ ಅಂದ್ರೆ ಹೆಸರಿಗೆ ಟಿವಿ ಇರ್ತಾವ. ಅದ್ರಾಗ ಏನು ಇರಂಗೇ ಇಲ್ಲ. ಅಂದ್ರೆ ಏನಾಗ್ತೈತಿ ಒಂದ್ ರೂಮ್ ಒಳಗೆ ಇರ್ಬೇಕಲ್ಲ. ಸೊ ಇಲ್ಲೇ ರೂಮ್ ಒಳಗ ಅವ್ರಿಗೆ ಎಂಗೇಜ್ ಇಡುವಂಗ ಎಷ್ಟು ಜಾಸ್ತಿ ಇರ್ತೈತಿ ಅಷ್ಟು ಚಲೋ ಆಗ್ತೈತಿ. ಅದರ್ವೈಸ್ ಅವ್ರು ಬರೀ ಹೊರಗೆ ಓಡಾಕ್ ನೋಡ್ತಾರೋ ಇಲ್ಲ ನಮ್ ತಿಳಿತಿರ್ತಾರೋ. ಹೊರಗೂ ನಮ್ಮಂತವರ ಎಲ್ಲರೂ ಈಗ ಸ್ಟೇ ಮಾಡಕ್ ಬಂದಿರ್ತಾರ. ಸೊ ಅವ್ರಿಗೂ ನಮ್ಗೆ ಡಿಸ್ಟರ್ಬ್ ಮಾಡಿ ನಡೆಯಂಗಿಲ್ಲಲ್ಲ. ಸೊ ನಾವ್ ಅದೀವಿ ಹೋಟೆಲ್ ಸದರ್ನ್ ಸ್ಟಾರ್ ಒಳಗೆ. ಎಷ್ಟು ಖುಷಿಯಾಗಿ ನೋಡು. ಸೊ ಇಲ್ಲಿ ತನಕ ಎಕ್ಸ್ಪೀರಿಯನ್ಸ್ ಚಲೋ ಐತಿ. ಮಸ್ತ್ ಐತಿ. ರೆಸಾರ್ಟ್ ಟೈಪ್ ಐತಿ. ಆಲ್ಮೋಸ್ಟ್ ಎಲ್ಲ ಮೇನ್ ರೋಡಿಗೆ ಐತಿ. ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಾ ಇದನ್ನ ಯಾಕೆ ಹಿಡ್ತೀನಿ ಅಂದ್ರೆ ಝೂ, ಪ್ಯಾಲೇಸ್, ರೈಲ್ವೆ ಸ್ಟೇಷನ್ ಎಲ್ಲಾನು ಸಮೀಪ ಐತಿ. ಸೊ ಹಿಂಗಾಗಿ ಇದು ಹಿಡ್ದೀನಿ. ಸೊ ಈಗ ಬ್ರೇಕ್ಫಾಸ್ಟ್ ಹೆಂಗೈತಿ, ಟೇಸ್ಟ್ ಹೆಂಗೈತಿ, ಎಷ್ಟು ವೆರೈಟಿ ಅದಾವು ನೋಡೋಣ ಬರ್ರಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನೆ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಬರ್ರಿ ಇವತ್ತಿನ ಡೇ ವ್ಲಾಗ್ ಸ್ಟಾರ್ಟ್ ಮಾಡೋನು. ನಿನ್ನೆ ನಾನು ನಿಮಗೆ ಹೇಳಿದ್ನಿ ಹೋಟೆಲ್ ತೋರಿಸ್ತೀನಿ ಅಂತ. ಸೊ ಈಗ ನಾವು ಎಲ್ಲರೂ ಫ್ರೆಶ್ ಆಗಿವಿ. ಈಗ ಬ್ರೇಕ್ಫಾಸ್ಟಿಗೆ ಹೋಗಬೇಕು. ಸೊ ಚಲೋ ಹೋಗೋಣ. ನೋಡಿ ಹೆಂಗೆ ಕೊಡ್ತಾನ ಚಿಕ್ಕು. ಫಿಶ್ ಇಲ್ಲಲ್ಲ ಇದ್ರಾಗೇನು ಅದಾವು? ಫಿಶ್ ಟ್ಯಾಂಕಲ್ಲ ಫ್ಲವರ್ದೈತಾನೆ ಇದು. ಜಸ್ಟ್ ನೀ ಅವ್ಗೆ ತಿನ್ನಿಸು ಸಾನು. ನಾನು ನೀನು ತಿನ್ನೋಣ. ಮಮ್ಮಿ ಅವ್ಗೆ ತಿನ್ನಿಸ್ತಾಳು. ಆಮೇಲೆ ಮಮ್ಮಿ ಇದು ಮಾಡ್ತಾಳೆ. ಹಾಂ ನೋಡ್ಲಿ ಬರೀ ನೀ ಎಲ್ಲ ಎಲ್ಲಿ ಹೋದಲ್ಲಿ ಬರೀ ಇಡ್ಲಿನ ತಿನ್ಬೇಡ. ಹಾಂ ಬೇರೆ ಬೇರೆನೂ ಟ್ರೈ ಮಾಡೋದು. ಹಾಂ ಓಕೆ. ಹಾಂ ಓಕೆ. ಹಾಂ 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 ತೋ ಪ್ಲೇಟ್ ತಗೋ. ಪ್ಲೇಟ್ ತೋ. ಹಾಂ ತೋ. ಹಾಂ ಹಾಂ ತೋ. ಗಚ್ಚಿಡಿಯಾ ಗಚ್ಚಿಡಿ. ಈ ಕಡೆ ಬಾ. ಒಂದು ಸ್ಯಾಂಡ್ವಿಚ್ ತೊಗೋತೇನು? ಸ್ಯಾಂಡ್ವಿಚ್ ಬೇಕು? ಸ್ಯಾಂಡ್ವಿಚ್ ತೊಗೊಲ್ಲ. ಒಂದು ಸ್ವಲ್ಪ ಚಲೋ ಇರ್ತೈತೆ. ಒಂದು ತಗೋ ಸ್ಯಾಂಡ್ವಿಚ್. ಒಂದ ಸಾನು. ನಾ ಹೇಳ್ದಂಗೆ ಮಾಡು. ಹಾಂ ಓಕೆ ಓಕೆ. ಹಾಂ ಇಡ್ಲಿ ತೊಗೊಳೋದು. ಫ್ರೂಟ್ಸ್ ಲಾಸ್ಟಿಗೆ ತಿನ್ನಾಗೈತ. ಇವೆಲ್ಲ ಫ್ರೂಟ್ಸ್ ಅದಾವ. ಇವು ತಿತ್ತೇನೆ. ಇವು ಮಸ್ತ್ ಇರ್ತಾವ. ಒಂದು ಸ್ವಲ್ಪ ಇಡ್ಲಿ ಕೊಡ್ತೀನಿ ದಮ್. ಇವು ತಗೋಲ್ಲ ಸಾನು ಸ್ವಲ್ಪ. ಇಲ್ಲಿ ಇಡ್ಲಿ ವಡ ಅದಾವು. ಎರಡು ಇಡ್ಲಿ ಒಂದು ವಡ. ಹಾಂ ವಡಾನು ಸೇರ್ತಾರ ನಿಂಗೆ? ಇಲ್ಲ ಬಾ. ನಾ ಹೇಳ್ತೀನಿ. ನಾ ಇವತ್ತೇನು ಹೇಳಿದ್ನ ಹಂಗೆ ನನ್ನ ಮಾತು ಕೇಳೋದು. ಇವತ್ತು ನೀ ಸಣ್ಣದು ಹಾಕ್ತೀನಿ ಬಾ. ಮತ್ತೇನೈತಿ? ಪೂರಿ ಐತಿ. ಪೂರಿ ಭಾಜಿ, ಉಪ್ಪಿಟ್ಟು, ರೈಸ್, ಖೀರ್, ಬನಾನಾ, ಫ್ರೂಟ್ಸ್, ಗಚ್ಚಡಿ ಇಲ್ಲ. ಹಾಂ ನಡಿ. ಇದನ್ನ ಫುಲ್ ಮುಗಿಸೋದಾ ಇಷ್ಟ?
ತಿನ್ನತಾನು ಏನು ವೆರೈಟಿ ಅದಾವಲ್ಲ ಮಸ್ತ್ ಅದಾವ ವೆರೈಟಿ ಬಾಬ್ರಿ ಏನು ತಿನ್ಲಿ ಏನು ಬಿಡ್ಲಿಕ್ಕೆ ಖರನ ಸಾನು ನೀ ಅದನ್ನೆಲ್ಲ ತಿಂದೆ ಅಂದ್ರೆ ನಿಂಗೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಯ್ತೀನಿ ನಾ ಇಲ್ಲಾಂದ್ರೆ ಇಲ್ಲ ಸಿಂಪಲ್ ಪೂರಾ ಪ್ಲೇಟ್ ಖಾಲಿ ಆಗ್ಬೇಕು ಚಲೋ ಈಗ ನಾನು ತೊಗೊಂಬರ್ತೀನಿ ಬ್ರೇಕ್ಫಾಸ್ಟ್ ಆಗೋಣ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗಿದ್ವಿ ನಮ್ಮ ಸಾನು ಸ್ವಿಮ್ಮಿಂಗ್ ಪೂಲ್ ನೋಡ್ಲಿ ಅಂದ್ರೆ ಮುಗೀತು ಬಿಡಂಗೇ ಇಲ್ಲ ಮತ್ತೆ ನಂಗೆ ವಾರ್ನ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ಲು ಕಿ ಪಪ್ಪ ನಂಗೆ ಸ್ವಿಮ್ಮಿಂಗ್ ಪೂಲ್ ಇದ್ದಿದ್ದು ಹೋಟೆಲ್ ತಗೋರಿ ಅಂತಂದು ಯಾಕಂದ್ರೆ ಅಲ್ಲಿ ಲಾಸ್ಟ್ 2 ಹೋಟೆಲ್ದಾಗ ಸ್ವಿಮ್ಮಿಂಗ್ ಪೂಲ್ ಇದ್ದಿದ್ದಿಲ್ಲ ಸೊ ನಂಗೆ ಈ ಸತ ಸ್ವಿಮ್ಮಿಂಗ್ ಪೂಲ್ ಬೇಕು ಅಂತನ ಅಕ್ಕಿ ಸಂಬಂಧ ಸ್ವಿಮ್ಮಿಂಗ್ ಪೂಲ್ ಇದ್ದಿದ್ದು ಹೋಟೆಲ್ ಬುಕ್ ಮಾಡಿದ್ನಿನ ಸೊ ನಾಷ್ಟಾಗಣ ಬೆನ್ನ ಹತ್ತಿಳು ಹೋಗುಣ ಅಂತಂದು ಸೊ ಹೋಗಿದ್ವಿ ಬಟ್ ಅಲ್ಲಿ ಸಮ್ಮರ್ ಕ್ಯಾಂಪ್ ನಡೆದೈತ್ಲ ಚಿಕ್ಕವರೇ ಫುಲ್ ಕಿಡಿಗೇಡಿ ಆಗ್ಯಾನ ಈಗ ಒಟ್ಟ ಅವ್ ಏನ್ ಬೇಕಲ್ಲ ಕೇಳ ಅವ್ ಏನ್ ಬೇಕಲ್ಲ ಕೇಳ ಅವ್ ಏನ್ ಬೇಕ ಅದನ್ನ ಮಾಡತ್ತಾನ ಒಟ್ಟ ಈಗ ಆಮೇಲೆ ಏನಂತಂದ್ರ ಅಲ್ಲೇನೋ ಸಮ್ಮರ್ ಕ್ಯಾಂಪ್ ನಡೆದೈತಿ ಈಗ ಅದಕ್ಕೆ ಸ್ಟೂಡೆಂಟ್ಸ್ ಟ್ರೈನರ್ ಗಿನರ್ಲ್ಲ ತುಂಬ್ಯಾರ ಅಲ್ಲೆಲ್ಲ ಮತ್ ನಮ್ ಗೆಸ್ಟ್ಗಳಿಗೆ ಚೆನ್ನಾಗಿ ಏನು ಇದನ್ನ ಮಾಡಕ್ ಕೊಡತ್ತಿಲ್ಲ ಆಟ ಆಡಕ್ ಕೊಡತ್ತಿಲ್ಲ ಎಂಜಾಯ್ ಮಾಡಕ್ ಕೊಡಕತ್ತಿಲ್ಲ ಸೊ ಇಲ್ಲಿ ತನಕ ನಮ್ಗೆಲ್ಲ ಹೋಟೆಲ್ ಚಲೋ ಅನಿಸ್ತು ಬಟ್ ಅದೊಂದು ಮಾತ್ರ ನಂಗೆ ಒಟ್ಟ ಅಪ್ಸೆಟ್ ಆಯ್ತು ಈ ಗೆಸ್ಟ್ಗಳು ನೀವು ಪ್ರಯಾರಿಟಿ ಕೊಡೋಬಿಟ್ಟು ನಿಮ್ಮ ಕ್ಯಾಂಪ್ ಇದನ್ನ ಅನ್ಕೋತ ಅದಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡತ್ತಾರೆ ನಾವೇನು ಒನ್ ಡೇ ಬಂದಿರ್ತೀವಿ ಎಂಜಾಯ್ ಮಾಡಕ್ ಬಂದಿರ್ತೀವಿ ಸೊ ಎಂಜಾಯ್ ಮಾಡಕ್ ಕೊಡಬೇಕು ಸೊ ಸ್ವಲ್ಪ ಅಲ್ಲಿ ಮೂಡ್ ಖರಾಬ್ ಆಯ್ತು ಮೂಡ್ ಅಪ್ಸೆಟ್ ಆಯ್ತು ಅಲ್ಲಿ ಹಿಂಗೇನು ವ್ಲಾಗ್ ಮಾಡಕ್ ಮನಸ್ಸಾಗಲಿಲ್ಲ ಬಟ್ ಆಮೇಲೆ ಅನಿಸ್ತು ಕಿ ನಮ್ಮ ಮೂಡ್ ಅಪ್ಸೆಟ್ ಮಾಡ್ಕೊಂಡು ನಾವಿಲ್ಲಿ ಎಂಜಾಯ್ ಮಾಡಕ್ ಬಂದೀವಿ ಮತ್ತು ದಿವಸ ಹಂಗೆ ಹೋಗ್ತೈತಿ ಸೊ ಈಗೆಲ್ಲ ರೆಡಿ ಆಗೀವಿ ಸಾನು ರೆಡಿ ಆಗಿ ನಮ್ಮ ಸಾನು ರೆಡಿ ಆಗಿ ಹೇಳು ಚಿಕ್ಕು ರೆಡಿ ಆಗಿ ಚಿಕ್ಕು ಒಂದೇ ಸೆಕೆಂಡ್ ಚಿಕ್ಕು ರೆಡಿ ಆಗಿ ಚಿಕ್ಕು ಹಾ ನೋಡು ಚಿಕ್ಕು ಹಂಗ ಮಾಡಬೇಡ ಆಮೇಲೆ ಶ್ರೀ ರೆಡಿ ಆಗಕತ್ತಾಳು ಈಗ ನಮ್ದು ಇದನ್ನ ಏನಂತಾರಲ್ಲ ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ ಬಟ್ ಇವತ್ತು ಝೂ ಬಂದೈತಿ ಹಿಂಗಾಗಿ ನಾವು ಪ್ಯಾಲೇಸ್ ನೋಡಕ್ ಹೊಂಟೀವಿ ಸೊ ಫಸ್ಟ್ ಈಗ ಟೈಮ್ ಆಗೈತಿ ಎಷ್ಟಾಗೈತಿ ಟೈಮ್ 1:30 ಆಗೈತಿ ಟೈಮ್ ಇವು ಹುಡುಗರನ್ನ ಕರ್ಕೊಂಡು ರೆಡಿ ಆಗುತ್ತಾನ ಈಗ ಮಧ್ಯಾಹ್ನ 2 ಆತು ಇನ್ ಲಂಚ್ ಯಾವಾಗ ಮಾಡೋದು ಪ್ಯಾಲೇಸ್ ಯಾವಾಗ ಅಡ್ಡಾಡೋದು ಏನು ಗೊತ್ತಿಲ್ಲ ಬಟ್ ಜಸ್ಟ್ ಎಂಜಾಯ್ ಮಾಡೋದೈತಿ ಬಂದಿವಿ ಏನೇನ್ ಆಗ್ತೈತಿ ಅದ್ ಮಾಡಾಕತ್ತೀವಿ ಶ್ರೀ ರೆಡಿ ಇಟ್ಟೊತ್ತನ ಶ್ರೀ ಎಲ್ಲಾರನು ರೆಡಿ ಮಾಡ್ಲು ಹಿಂಗಾಗಿ ಪಾಪಕ್ಕೆ ಈಗ ಲಾಸ್ಟ್ ಟೈಮ್ ಸಿಕ್ಕತಿ ಮತ್ತು ಲಾಸ್ಟ್ ಭಾಳ ಗಡಬಡಿಲೆ ರೆಡಿ ಆಗೋದಾಗ್ತೈತಿ ಹೇಳ್ಬೇಕಂದ್ರೆ ಟ್ರಿಪ್ ಅಂದ ಮೇಲೆ ಬರೋ ಮುಂದೆ ಏನೆಲ್ಲ ಪ್ಲಾನಿಂಗ್ ಮಾಡ್ಕೊಂಡ್ ಬಂದಿರ್ತೀವಿ ಹಂಗ್ ರೆಡಿ ಆಗೋನು ಹಿಂಗ್ ರೆಡಿ ಆಗೋನು ಅದ್ ಮಾಡೋದು ಇದ್ ಮಾಡೋದು ಕರೆ ಹೇಳ್ಬೇಕಂದ್ರೆ ಪ್ರಾಕ್ಟಿಕಲಿ ಹುಡುಗರು ಕರ್ಕೊಂಡು ಬಂದಾಗ ಅದ್ರಾಗಿದ್ ಒಂದ್ ಕಡ್ಡಿನೂ ಆಗಂಗಿಲ್ಲ ಸೊ ಹೆಂಗ್ ಬರ್ತೈತೆ ಹಂಗ ಹೋಗೋದು ಒಟ್ಟು ಅವ್ರಿಗೆ ಎಂಜಾಯ್ಮೆಂಟ್ ಆದ್ರೆ ಸಾಕು ಮಜಾ ಬಂದ್ರೆ ಸಾಕು ನೋಡ್ರ ಚಲೋ ಹೋಗೋಣ ನೋಡ್ರಿ ಇಲ್ಲೇ ದಿವ್ಸ ಮುಗಿದ್ ಬಿಡ್ತದ ನಮ್ದು ಸ್ಪೇಸಿಯಸ್ ಐತಿ ಮೇನ್ ಅಂದ್ರ ಗಾರ್ಡನ್ದಾಗ ಆಟ ಆಡಕದು ಪಾರ್ಕಿಂಗ್ ನೋಡಿಲಿ ಸೊ ಆ್ಯಕ್ಚುಲಿ ಒಂದು ಫ್ಯಾಕ್ಟ್ ನಂಗೆ ಈಗ ಗೊತ್ತಾಯ್ತು ನಮ್ಗೆ ರಿಕ್ಷಾ ಅಣ್ಣ ಹೇಳ್ರು ಏನಂದ್ರೆ ನಂಗೆ ಅನಿಸಿತ್ತು ನಮ್ಮ ಸಾನು ಕೇಳತ್ತಿದ್ಲು ನಾವು ಪ್ಯಾಲೇಸ್ ಅಂದ್ರೆ ಏನು ಅಲ್ಲಿ ಯಾರು ಇರ್ತಾರಂತ ಸೊ ನಾಕಿ ಹೇಳತ್ತಿದ್ನಿ ಅಲ್ಲಿ ಮತ್ತೆ ರಾಜ ರಾಣಿ ಇರ್ತಿದ್ರು ಈಗ ಗೌರ್ಮೆಂಟ್ದವ್ರು ಅದನ್ನ ತೊಗೊಂಡಾರು ಈಗ ಅಲ್ಲಿ ಯಾರು ಇರಂಗಿಲ್ಲ ಅಂತಂದು ಸೊ ನಮ್ಮ ರಿಕ್ಷಾ ಅಣ್ಣದವ್ರು ಹೇಳತ್ತಾರು ಓಕೆ ಸೊ ಅವ್ರು ಹೇಳ್ರು ಇಲ್ಲ ಈಗ ರಾಜ ಮತ್ತು ಅವ್ರ ಮಮ್ಮಿ ಮತ್ತು ಈಗ ಎಲೆಕ್ಷನ್ ಇರ್ತಾರಲ್ಲ ಅವರೆಲ್ಲ ಅಲ್ಲೇ ಇರ್ತಾರು ಸ್ವಲ್ಪ ಪಾರ್ಟ್ ಗೌರ್ಮೆಂಟ್ ಕೊಟ್ಟರು ಬಟ್ ಅವ್ರು ಅಲ್ಲೇ ಇರ್ತಾರಂತ ಸೊ ನಂಗೆ ಇದು ಗೊತ್ತಿರಲಿಲ್ಲ ಫ್ಯಾಕ್ಟ್ ಸೊ ಭಾರಿ ಇಲ್ಲ ಅರಮನೆ ಒಳಗೆ ಈಗಿನ ಕಾಲದಾಗ ಇರ್ತಾರಂದ್ರೆ ಭಾಳ ಮಸ್ತ್ ಅನ್ಸತ್ತೆ ಇರ್ತಾರಂತ ಅಲ್ಲಿ ಇರ್ತಾರಂತ ಈಗೆಲ್ಲ ನೋಡಕ್ ಸಿಗ್ತೈತಿ ಹಿಂಗೆಲ್ಲ ಅವ್ರು ಎಂಥ ಡ್ರೆಸ್ ಹಾಕೋತಾರು ಹೆಂಗೆ ಇರ್ತಿದ್ರು ಅವ್ರ ಚೇರ್ ಬೆಡ್ ಎಲ್ಲ ನೋಡಕ್ ಸಿಗ್ತೈತಿ ಹಿಂಗೆ ಸೊ ಬರ್ರಿ ಹೋಗೋಣ ಇಲ್ಲೇ ನಮ್ಮ ಹೋಟೆಲಿನ ಸಮೀಪ ಐತಿ ಪ್ಯಾಲೇಸ್ ₹100 ಐತಿ ಟಿಕೆಟ್ ದೊಡ್ಡವ್ರಿಗೆ 100 ಮತ್ತು ಬೆಲೋ 10 years ಇದ್ರೆ ಫ್ರೀ ಬೆಲೋ 10 years ಫ್ರೀ ಐತಿ ಅಂದ್ರೆ ಸಾನು ಚಿಕ್ಕು ಫ್ರೀ ನಮ್ಮಿಬ್ಬರಿಗೂ ಅಷ್ಟು ರೊಕ್ಕ ಐತಿ ₹100 ಕೇಳ್ರಿ ನಮ್ಗೆ ಓಟ್ ಹಾಕಿ ಬಂದಿರನಂತಂದು ನಾವು ಬೇರೆ ಊರ್ದವ್ರದ್ರನ ಆಯ್ತು ಸಾನು ಹೆಂಗೈತಿ ಹಾಂ ಬರೀ ಗೇಟ್ ಇತ್ತದ ಇಲ್ಲ ಐತ್ ನೋಡಿ ಆಕ್ಚುಲ್ ಪ್ಯಾಲೇಸ್ ನೋಡಿ ನಾ ದೂರಿಂದನ ನೋಡಿ
ಸಾನು ಒಮ್ಮೆ ಗಾಬ್ರೆಗಳಿಗೆ ವಾವ್ ಇಷ್ಟು ದೊಡ್ಡದ ತಂದು ಯೋಚನೆ ಮಾಡ ಅದ ಯೋಚನೆ ಮಾಡು ಮತ್ತ ಏನಂದಿ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಅವಾಗಿಂದ ನೋಡ್ಲಾ ಈಗನು ಬಿಲ್ಡಿಂಗ್ ಆಗ 5-10 ವರ್ಷದಾಗ ಡುಮಾರತಾವು. ವಾ ಬಿಸಿಲು ಭಾಳ ಇತ್ತು ಕರ್ನ ಹೆದಂಗ. ಆಕ್ಚುಲಿ ನಾವು ಕಡಕ್ ಮಧ್ಯಾಹ್ನ 2 ಗಂಟೆನೇ 3 ಗಂಟೆಗೆ ಬಂದಿವಿ. ಬಿಸಿಲು ಕಡಕ್ ಬಿಸಿಲಾಗ ಬಂದಿವಿ 3 ಗಂಟೆಗೆ. ಫುಲ್ ಬಿಸಿಲು ಐತಿ ಖರೆ ಆದ್ರೂ ನೋಡು ಖುಷಿ, ಪ್ಯಾಲೇಸ್ ನೋಡು ಖುಷಿನ ಬೇರೆ. ಹಿಂಗಾಗಿ ಏನು ಅನಿಸ್ತು. ಫುಲ್ ಗರ್ದಿ ಐತಿ ಈಗ ಸದ್ಯ ಇಲ್ಲೇ ಅನ್ಸವಾತು. ಮಧ್ಯಾಹ್ನ ಬಿಸಿಲಾಗ ಸುಖ ಇಷ್ಟೆಲ್ಲ ಮಂದಿ ನೋಡಕ್ ಬಂದಾರ ಇಲ್ಲೇ, ಇನ್ಕ್ಲೂಡಿಂಗ್ ಅಸ್. ಜಸ್ಟ್ ಚಪ್ಪಲ್ ತೆಗದೀವಿ ಈಗ. ಚಪ್ಪಲ್ ತೆಗದ ಬರಗಾಲೇನ ಹೋಗ್ಬೇಕು. ಸ್ವಲ್ಪ ಕನ್ಫ್ಯೂಷನ್ ಆಗತೈತಿ ಆ್ಯಕ್ಚುಲಿ ಎಂಟ್ರೆನ್ಸ್ ಎಲ್ಲಿ ಎಕ್ಸಿಟ್ ಯಾವ್ದಂತ. ಸ್ವಲ್ಪ ಹಿಂಗೆ ಎಕ್ದಮ್ ಅದಾರ ಬಿಡ ಹಂಗೆಲ್ಲ ಗೈಡೆನ್ಸ್ ಮಾಡಕ್ಕೆ. ಸೊ ನಾವು ಫಸ್ಟ್ ಟೈಮ್ ಬಂದ್ರೆ ಸ್ವಲ್ಪ ಇದನ್ನ ಆಗ್ತೈತಿ, ಕನ್ಫ್ಯೂಸ್ ಆಗ್ತೈತಿ. ಫ್ಯಾನ್ ಐತಿ, ಇಲ್ಲೇ ನಿಂತು ಬಿಡ್ಬೇಕು. ಹಿಂಗಂತ ಇಲ್ಲೇ ಟಿಕೆಟ್ ತೋರಿಸ್ಬೇಕು. ಫೈನಲಿ ಒಳಗೆ ಬಂದೀವಿ ಪ್ಯಾಲೇಸ್ ಒಳಗೆ. ಇಲ್ಲೇ ಇಲ್ಲಿ ಅಂಬಾರಿ ಐತೆನಾ? ಅಂಬಾರಿ ಐತಿ. ಅದೇ ನೋಡ್ರಿ, ಅದು ಪೂರಾ ಪ್ಯೂರ್ ಗೋಲ್ಡ್ ಇದೆ. ಓಕೆ, 700 kg ಐತೆ. ಅರೆ ಬಾಬಾ, ನಿಮಗೂ ತೋರಿಸ್ತೇನೆ. ನೋಡು ಅದಾನ ಪೇಂಟಿಂಗ್ಸ್. ಅವಾಗೆಲ್ಲ ಮೆರವಣಿಗೆ ನೋಡಕ್ ಮಂದಿ ಹಿಂಗೆ ನಿಲ್ತಿದ್ರು ನೋಡ. ಅಲ್ಲಿ ಬರ್ತಾರಲ್ಲ ಮೆರವಣಿಗೆ ಅಂದ್ರೆ ಹಿಂಗ ಕರ್ಕೊಂಡ್ ಬರ್ತಿದ್ರು. ಹಾ, ಇಲ್ಲೈತ್ ನೋಡ, ಇಲ್ಲೈತ್ ನೋಡ ಎಲಿಫೆಂಟ್. ನೋಡಲ್ಲ ಎಲಿಫೆಂಟ್ ಫುಲ್. ಒಳಗ ಎಂಟರ್ ಆಗೀವಿ. ಸೀಕ್ವೆನ್ಸ್ಲಿ ಎಲ್ಲ ನೋಡ. ಅವಾಗೆಲ್ಲ ಬಾಗ್ಲ ಹಿಂಗೆ ಇರ್ತೈತೆ ನೋಡು. ಬಾಗ್ಲ ಹಿಂಗೆ ಇರ್ತೈತೆ ನೋಡು. ಏನಿಲ್ಲ, ಒಳಗೆ ರೂಮ್ ಇರ್ತೈತಿ. ನಮ್ಮ ಸಾನೂ ಕ್ವಶನಿಂಗ ಮುಗಿವಲು. ಆಕೆ ಎಲ್ಲ ಅಂದ್ರೆ ಎಲ್ಲ, ಇದು ಯಾಕೈತಿ, ಅದು ಯಾಕೈತಿ, ಇದನ್ನ ಯಾಕೆ ಮಾಡ್ಯಾರು, ಅದನ್ನ ಯಾಕೆ ಮಾಡ್ಯಾರು, ಈ ಪೇಂಟಿಂಗ್ ಯಾರ್ದ, ಆ ಪೇಂಟಿಂಗ್ ಯಾರ್ದ, ರಾಜನ್ ಫೋಟೋ ತೋರಿಸು, ರಾಣಿ ಫೋಟೋ ತೋರಿಸು ಅಂತ ಫುಲ್ ನನಗೆ ಇವ್ರಿಗೆ ಫುಲ್ ಅಂದ್ರೆ ಫುಲ್ ಕ್ವಶನ್ ಮಾಡತ್ತಾಳು. ಸೊ ಭಾರಿ ಮಸ್ತ್ ಅನ್ಸಾಕತ್ತೈತಿ. ಅವಾಗಿಂದೆಲ್ಲ ನೋಡ್ಕೊಳ್ಳೆ ಒಂಥರ ಏನಪ್ಪ ಸರ್ಪ್ರೈಸ್ ಆಗ್ತೈತಿ. ಬಿಕಾಸ್ ಇವತ್ತಿನ ಕಾಲೊಳಗೆ ಇಷ್ಟೆಲ್ಲ ಟೆಕ್ನಾಲಜಿ ಅವೈಲಬಲ್ ಇದ್ರೂ ನಮ್ಮ ಕೈಲಿ ಇಷ್ಟೆಲ್ಲ ಮಾಡೋಕ್ಕಾಗಂಗಿಲ್ಲ. ಬಟ್ ಅವಾಗೆಲ್ಲ ಇದು ಹೆಂಗೇನು ಮಾಡಿದ್ರು ಏನೋ ಅಂತ ಅನಿಸ್ತೈತಿ. ಮತ್ತು ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದರೆ ನಾನು ಫಸ್ಟ್ ಟೈಮನ್ನು ವಿಸಿಟ್ ಮಾಡಕತ್ತೀನಿ. ನಮ್ಮ ಸಾನೂನ್ಕಿಂತನೂ ಸಣ್ಣಕ್ಕಿದ್ನಿ. ಅವಾಗ ಒಂದ್ಸಲ ನಮ್ಮ ಮಮ್ಮಿ ಪಾಪ ಕರ್ಕೊಂಬಂದಿದ್ರು. ಬಟ್ ಅವಾಗಿಂದ ಏನೂ ನನಗೆ ನೆನಪೂ ಇಲ್ಲ. ಈಗ ಫಸ್ಟ್ ಟೈಮ್ ನೋಡತ್ತೀನಿ. ನೀವು? ನಾ ಸೆಕೆಂಡ್ ಟೈಮ್ ಕಾಲೇಜ್ ಟೈಮ್ದಾಗ ಬಂದಿದ್ವಿ. ಓಕೆ, ಅವಾಗ ಫೋಟೋದು ಅಲೌಡ್ ಇರಲಿಲ್ಲಲ್ಲ. ಫೋಟೋ ರಾಜರ ಫೋಟೋಗಳು ಹೆಂಗಿರ್ತಿದ್ವು ಸರ್, ಬ್ಲ್ಯಾಕ್ ಆ್ಯಂಡ್ ವೈಟ್. ಎಲ್ಲರೂ ರಾಜಗಳವರ. ಎಲ್ಲರೂ ರಾಜರ ಅವ್ರ ಹೆಸರು ಬರ್ತಾರೆ.
ಏನತ್ತ ಮೈಕಿಂದ ಹೇಳ್ತಾ ಇದೆ ಅದಕ್ಕೆ ವಿತೌಟ್ ಮೈಕು ವಿತೌಟ್ ಮೈಕ್ ಎಲ್ಲರಿಗೆ ಕೇಳ್ಸತ್ತ ಸಾನು ನಿನ್ನ ಆವಾಜ್ ಹಾ ಇಲ್ಲಿ ರಾಣಿ ಅಲ್ಲೆಲ್ಲ ಇರೋದು ಇಲ್ಲಿ ಜಗ್ಗಿ ಎಲ್ಲ ಅಲ್ಲಿ ಇಂಗ್ಲೀಷ್ ಒಳಗೆಲ್ಲ ಬರ್ದಾರ ಓದಕ್ಕೆ ಟ್ರೈ ಮಾಡಿ ಅಂದ್ರೆ ನಿಂಗೆ ಗೊತ್ತಾಗ್ತೈತಿ ಏನೇನೈತೆ ಅನ್ನೋದ ಚಿಕ್ಕು ನಿಂಗೇನೋ ತಿಳಿವಾತಿಲ್ಲ ಚಿಕ್ಕುಗೆ ಏನೂ ತಿಳಿವಾತ್ರಿ ಜಸ್ಟ್ ಚಿಕ್ಕು ನೋಡ್ಕೋತ ಹೊಂಟ ಅಲ್ಲೇ ಅವ್ರದ್ದೆಲ್ಲ ಹೆಸರು ಕೊಟ್ಟಿರ್ತಾರ ಹಾಯ್ ಫೈ ಚಿಕ್ಕು ಏನ ರಾಜ ಪಾಪು ಇದ್ದಾಗಿಂದ ಮತ್ತು ಮ್ಯಾಲೆ ಫುಲ್ ಫ್ಯಾಮಿಲಿ ಫೋಟೋ ಐತೆ ನೋಡ ಗಿಫ್ಟ್ ಕೊಟ್ಟಿವಿ ಗಿಫ್ಟ್ ಕೊಟ್ಟಿವಿಲ್ಲ ಒಂದು ಗಿಫ್ಟ್ ರಮ್ಯಾ ಆಂಟಿಗೆ ನೀನು ಗಿಫ್ಟ್ ಹ್ಯಾಂಪರ್ ಬೈದಿದ್ವಲ್ಲ ಬಂದಾಗ ಇವೆಲ್ಲ ಗಿಫ್ಟ್ ಕೊಟ್ಟಾರ ಹಂಗೆ ರಾಜಾಗ ಯಾರ ಭೇಟಿ ಆದಾಗ ಬಂದಾಗ ಇವೆಲ್ಲ ಕೊಟ್ಟಿದ್ದು ಗಿಫ್ಟ್ ರೀ ಏನು ಮಸ್ತ್ ಅದಾವಲ್ಲ ಎಲ್ಲ ಪ್ಯೂರ್ ವುಡ್ ಮತ್ತೆ ಇದನ್ನ ಬೆಳ್ಳಿ ಸಿಲ್ವರ್ ಅಯ್ಯಪ್ಪ ದಣದಿ ಚಿಕ್ಕು ದಣದಿ ಕೂತ್ ಬಿಟ್ಟ ಅವ್ನ ನಟ್ಟ ನೋಡು ಚಲೋ 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 ನೋಡ್ರಿ ಹೆಂಗೆ ಅದಾವು ಬಾಪ್ರೆ ಅವಾಗಿಂದೆಲ್ಲ ನೋಡೋಣ ಏನು ಮಾತಾಡ್ಬೇಕು ನಂಗೆ ಶಬ್ದನು ತಿಳಿವತ್ತೇನು ಮಸ್ತ್ ಅನಿಸ್ತತ್ತಲ್ಲ ಇದೆಲ್ಲ ಹಿಂಗೆ ನೋಡಕ್ಕೆ ಒಂದ್ಸರ ಮೈಂಡ್ ಪೂರಾ ಅವಾಗಿನ ಟೈಮ್ ಒಳಗೆ ಹೋಗ್ಬಿಡ್ತೈತಿ ಅವಾಗೆಲ್ಲ ಇಲ್ಲಿ ಏನು ಮಾಡ್ತಿರ್ಬೋದು ಹೆಂಗೆಲ್ಲ ಇಲ್ಲಿ ಅವರೆಲ್ಲ ಕುಂಡಿರ್ತಿರ್ಬೋದು ಓಡಾಡ್ತಿರ್ಬೋದು ಹಿಂಗೆಲ್ಲ ಥಿಂಕಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ ಹೌದಲ್ಲ ರೀ ಇದೆಲ್ಲ ನೋಡೋಣ ಮೈಂಡ್ ಟೋಟಲ್ ಅವಾಗಿನ ಕಾಲೊಳಗೆ ಹೋಗ್ಬಿಡ್ತೈತಿಲ್ಲ ಅಂದ್ರೆ ಹಿಂಗೆಲ್ಲ ಹಾಂ ಇಮ್ಯಾಜಿನೇಷನ್ ಸ್ಟಾರ್ಟ್ ಆಗ್ತೈತಿ ನಮ್ದು ಅವ್ ಚಿಕ್ಕು ಒಳಗೆ ಹೋಗೋದಿಲ್ಲ ಚಿನ್ನ ಅವ್ ಹೊಂಟು ಬಿಟ್ಟವ ಆಟ ಆಡಕ್ಕೆ ಮಸ್ತ್ ಜಾಗ ಇಟ್ಲ ಇಲ್ಲಿ ಅಂತ ಪ್ಯೂರ್ ಸಿಲ್ವರ್ದಿವೆಲ್ಲ ಸಿಲ್ವರ್ ಚೇರ್ ಅವು ಶ್ರೀ ರಿಯಲ್ ಹತ್ತಿಕ ಇದು ನಾವು ಅಲ್ಲ ಕರೆ ಕರೆ ಆನಿದು ಅಲ್ಲವ ಇದು ನೋಡಿ ಬೆಳ್ಳಿದು ಡ್ರೆಸ್ಸಿಂಗ್ ಟೇಬಲ್ ಈಗ ನಾವ್ ಹೆಂಗ್ ಬಂದಿವಿ ಹಂಗ ಎಲ್ಲರೂ ನೋಡಕ್ ಬರೋರಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ ಪುತ್ಥಳಿ ಅಂದ್ರೆ ಸ್ಟ್ಯಾಚ್ಯೂ ಅವ್ರದ್ದು ಹಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ದಿಂದ ಮಾಡ್ಯಾರತ್ ನೋಡು ಒಂಥರ ಫುಲ್ ಟರ್ನ್ ಐತ್ಲ ರೌಂಡ್ ಐತೆ ಎಕ್ದಮ್ ಅಲ್ಲಿ ಹಿಡ್ಕೊಂಡು ಇಳಿಬೇಕಿಲ್ಲ ಹ್ಯಾಪಿ ಹಾಂ ಬಂದಾಗಿಂದ ಅಪ್ಲ ಮೈಸೂರು ಪ್ಯಾಲೇಸ್ಗಿಂತ ಜಾಸ್ತಿ ಆಗಿ ಕಾಟನ್ ಕ್ಯಾಂಡಿ ಬೇಕಾಗಿತ್ರಿ ಹಾಂ ಅದಲ್ಲ ಇಬ್ರು ಜಗಳ ಆಡ್ತಾರಿನ ಅಣ್ಣ ತಮ್ಮನ ಜೊತೆ ಜಗಳ ಆಡ್ದಿಲ್ಲ ಅವಂಗೂ ಕೊಡೋದು ಹೇಳ್ತೀನಿ ನಾ ನೋಡಲ್ಲ ಅವ ಹೆಂಗೆ ಮಾಡಕತ್ ನೋಡಿಲ್ಲ ನೋಡಿದ್ರಣ
ನೀ ಪಟ್ ತಿನ್ನೋದ ನೀನು ಜಗಳಾಡ್ಬೇಡ್ರಿ ಇಬ್ರು ಪಟಾಪಟ್ ತಿನ್ರಿ. ಜಸ್ಟ್ ಈಗ ಸಾನುಗಿಲ್ಲೇ ಕಾಟನ್ ಕ್ಯಾಂಡಿ ತೊಗೊಂಡ್ವಿ. ಅದು ವೈಟ್ ಕಲರ್ ಇತ್ತು, ಬರಬೇಕಾದ್ರೆ ನಮಗೆ ದೂರಿಂದ ಅದು ಕಾಟನ್ ಕ್ಯಾಂಡಿ ಐತೆ ಅಂತ ಗೊತ್ತೂ ಆಗಲಿಲ್ಲ. ಸೊ ಈಗ ಅವರೆಲ್ಲ ಹೇಳಿದರು ಈಗೇನೋ ಅದು ಪಿಂಕ್ ಕಲರ್ ಬರ್ತಿತ್ತಲ್ಲ ಕಾಟನ್ ಕ್ಯಾಂಡಿಗೆ, ಅದೇನೋ ಬ್ಯಾನ್ ಮಾಡ್ಯಾರಂತ. ಈಗ ಪಿಂಕ್ ಕಲರ್ ಹಾಕೋಂಗಿಲ್ಲ, ಸೊ ವೈಟ್ ಕಲರ್ದನ ಕಾಟನ್ ಕ್ಯಾಂಡಿ ಇರ್ತೈತಿ. ಅದರಲ್ಲೇ ಹುಡುಗರಿಗೆ ತ್ರಾಸಾಗಕತ್ತಿತ್ತು, ಹುಡುಗರು ಹೆಲ್ತ್ ಕೆಡಾಕತ್ತಿತ್ತು, ಮತ್ತು ಅದರಲ್ಲೇ ಏನೇನೋ ಭಾಳ ದೊಡ್ಡ ದೊಡ್ಡ ರೋಗ ಬರಾಕತ್ತಿತ್ತು ಅಂತ. ಅದಕ್ಕೆ ಅದನ್ನೆಲ್ಲ ರೋಗ ಅಂದ್ರೆ ಇದನ್ನ ಆರಾಮ್ ತಪ್ಪೋದು, ದವಾಖಾನಿಗೆ ಅಡ್ಮಿಟ್ ಮಾಡ್ತಿದ್ರು. ಸೊ ಹಿಂಗಾಗಿ ಅದು ಕಲರ್ ಬ್ಯಾನ್ ಮಾಡ್ಯಾರಂತ ಹಿಂಗೆಲ್ಲ ಹೇಳತ್ತಿದ್ರು. ಸೊ ನಮಗೂ ಈಗ ಗೊತ್ತಾಯ್ತು, ನಮಗೇನು ಗೊತ್ತಿರಲಿಲ್ಲ ಈ ವಿಷಯ. ಆಮೇಲೆ ಮೈಸೂರು ಪ್ಯಾಲೇಸ್ ನೋಡಿದ್ದಾಯಿತು, ನಿಮಗೂ ಎಲ್ಲ ತೋರಿಸೀನಿ. ಭಾರಿ ಮಸ್ತ್ ಅಂದ್ರೆ ಭಾರಿ ಮಸ್ತ್ ಐತಿ. ಅದ್ರೊಳಗೆ ನಾನು ಫಸ್ಟ್ ಟೈಮನ್ನು ವಿಸಿಟ್ ಮಾಡಿದ್ನಿ, ಹಿಂಗಾಗಿ ಎಲ್ಲ ನೋಡಿ ಒಂಥರ ಅಜಾಬ್ ಫೀಲ್ ಆಗಕತ್ತಿತ್ತು, ಭಾರಿ ಅನಿಸ್ತ. ಎಸ್ ನಾನು ಫಸ್ಟ್ ಟೈಮ್, ಚಿಕ್ಕು ತಿಳಿಯಂಗಿಲ್ಲ ಬಿಡು, ಯಾಕಂದ್ರೆ ನಾನು ಚಿಕ್ಕನಟ್ಟಿದ್ದಾಗ ನೋಡೇನಿ, ಕರೆ ಏನೇನು ನೆನಪಿಲ್ಲ ಈಗ. ಸೊ ಈಗ ನಾವು ಹೊಂಟೀವಿ ಮೈಸೂರು ಮೈಲಾರಿ ದೋಸೆ ತಿನ್ನಕ. ಇಲ್ಲೇನೋ ಮೈಲಾರಿ ದೋಸೆ ಭಾಳ ಫೇಮಸ್ ಐತಂತ, ಅದಕ್ಕೆ ಇಲ್ಲೇ ಬಾಜುಕನ ಹೋಟೆಲ್ ಐತದ, ಹಿಂಗಾಗಿ ಹಂಗೂ ಇಲ್ಲಿ ತನಕ ಬಂದೀವಿ. ಮತ್ತೀಗ ನಾವು ಲಂಚು ಮಾಡಿಲ್ಲ ಆ್ಯಕ್ಚುಲಿ. ಹಾಂ, ಸೊ ದೋಸಾನ ತಿಂದು ಹೋಗುನು ಅಂತಂದ್ರು ಇವರು, ಹಿಂಗಾಗಿ ಅಲ್ಲಿ ಹೊಂಟೀವಿ. ಯಾರ್ಯಾರು ತಿಂದಿರಿ ಮೈಸೂರು ಮೈಲಾರಿ ದೋಸೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ಈಗ ಮೈಲಾರಿ ಅಗ್ರಹಾರಕ್ಕೆ ಬಂದೀವಿ ನಾವು. ಇಲ್ಲಿ ಇಡ್ಲಿ ಮತ್ತು ದೋಸೆ ತಿನ್ನಕ್ಕೆ ಭಾಳ ಫೇಮಸ್ ಐತತಿ ಇಲ್ಲಿ. ಎಲ್ಲಿ ಕೊಂಡ್ರು? ಇಲ್ಲೇ ಹೊರಗೆ ಕೊಂಡ್ರ? ಹಾಂ, ಇಲ್ಲೇ ಒಳಗೋಣ, ಒಳಗೋಣ ನೋಡಿ. ಎಲ್ಲಿ ಕೊಂಡ್ರು? ಅಲ್ಲಿ ಕೊಂಡ್ರಿ. ಹಾಂ, ಇಲ್ಲಿ ಕರೆಕ್ಟ್ ಐತಲ್ಲ ಇದು. ಸೊ ನೋಡ್ರಿ, ಇಲ್ಲಿ ಪ್ಲೇಟ್ಸ್ ಇಲ್ಲ, ಜಸ್ಟ್ ಬಾಳಿ ಎಲ್ಲಿ ಕೊಡ್ತಾರೆ ಈ ರೀತಿ. ಸಮಥಿಂಗ್ ಡಿಫ್ರೆಂಟ್ ಅಲ್ಲ. ಆ್ಯಕ್ಚುಲಿ ನಮ್ಗೆ ಇಡ್ಲಿ ತಿನ್ನೋದು ಆಸೆ ಇತ್ತು, ಬಟ್ ಏನೋ ಇಡ್ಲಿ ಮುಂಜಾನೆ ಅಷ್ಟೇ ಸಿಗ್ತಾವತ್ತ. ಈಗ ಬರೀ ದೋಸೆ ಅಷ್ಟೇ ಐತಿ. ಇದು ಈ ರೀತಿ ದೋಸೆ ಕೊಡ್ತಾರೆ ಇಲ್ಲಿ. ಚಟ್ನಿ, ಏನಾಯ್ತು ಸರಿ? ಅವೆಲ್ಲ ಉಗುಳಿ ನೋಡಲಿ, ಟಿ ಶರ್ಟ್ ಎಲ್ಲ ಹಸಿ ಮಾಡ್ಕೊಂಡ್ಬಿಡ್ತಾನ. ಬೇಡ, ನೋಡಲಿ ಎಲ್ಲ ಟಿ ಶರ್ಟ್. ಇದೆ ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ಟೇಸ್ಟ್ ಮಾಡಿ ಹೇಳ್ತೀನಿ. ಇದು ಬೆಣ್ಣೆ ಶ್ರೀ, ಬೆಣ್ಣೆ ಮಸ್ತ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ರುಚಿ ನೋಡಿ ಹೇಳ್ರಿ ಹೆಂಗೈತಿ. ಸಾಫ್ಟ್ ಅದ. ಹೌದಾ? ಮತ್ತು ಹೆಂಗೈತಿ ಮಸಾಲ? ಹಾಂ, ಸಾನು ಕಟ್ ಮಾಡಿ ತಿನ್ನ, ಹಂಗೆ ಮುಖ ನೋಡ್ಕೊತ ಕುಂದ್ರಬೇಡ, ಅದ್ರದ ಮಸ್ತ್ ಐತಿ. ಕರೆನಾ? ಫುಲ್ ಸಾಫ್ಟ್ ಅಲ್ಲ? ಬೆಣ್ಣೆ ತಪ್ಪು ಬಟ್ರ್ ಐತದ ಇಲ್ಲಾಂದ್ರೆ ಉಳ್ಳಾಗಡ್ಡಿ ಪಲ್ಯ ಐತಾನೆ, ಬಟಾಟಿ ಪಲ್ಯ ಅಲ್ಲ. ನನಗೆ ಗೊತ್ತಿಲ್ಲ, ಮುಗಿಸ್ ಬಡ 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 ತಿಂದು ಮುಗಿಸ್. ಒಳಗೇನೋ ಬೇರೆ ಪಲ್ಯ ಐತೆ ಆ್ಯಕ್ಚುಲಿ, ಉಳ್ಳಾಗಡ್ಡಿ ಪಲ್ಯ ಅಂತ ಹೇಳತ್ತಾರೆ ಇವರು. ನಮ್ಮ ಸೈಡ್ ನಾವು ದೋಸೆ ಜೊತೆ ಎಲ್ಲ ಬಟಾಟಿ ಪಲ್ಯ ತಿಂತೀವಿ. ರುಚಿನೂ ಒಂಥರ ಡಿಫ್ರೆಂಟ್ ಐತಿ, ಮಸ್ತ್ ಅದಾವೆ, ಸಾಫ್ಟ್ ಅದಾವೆ ದೋಸೆ. ಮೈಲಾರಿ ದೋಸೆ ನಾವು ಫಸ್ಟ್ ಟೈಮನ್ನು ಟ್ರೈ ಮಾಡತ್ತೀವಿ ಇವತ್ತು. ಮೈಸೂರು ಸಾವಿಕ ಅದಕ್ಕೆಲ್ಲ ಪೂರ ಸ್ಯಾಂಡಲ್ವುಡ್ ಪೌಡರ್ ಅದೇ ಇದೆ ಸಿಗ್ತದೆ ಕಾಣ್ತೈತಿ, ಅದಿಲ್ಲ? ಎಲ್ಲ ಮಸ್ತ್. ಹಾಂ ಮೇಡಮ್, ಇದೆ ಫೇಸ್ ಪ್ಯಾಕ್ ಇದೆ, ಸ್ಕ್ರಬ್ ಇದೆ, ಕ್ರೀಮ್ ಇದೆ, ಫೇಸ್ ಪ್ಯಾಕ್, ಸೋಪ್ ಅದು. ಆಮೇಲೆ ಜಸ್ಟ್ ರೂಮಿಗೆ ಬಂದ್ವಿ. ಬರ್ತಾ ಬರ್ತಾ ಸ್ಯಾಂಡಲ್ವುಡ್ ಮಾರ್ಕೆಟ್ಗೆ ಅಷ್ಟು ಹೋಗಿದ್ವಿ, ಯಾಕಂದ್ರೆ ಮೈಸೂರೊಳಗೆ ಒಂದು ಸಿಲ್ಕ್ ಸೀರೆ ಮತ್ತು ಒಂದು ಸ್ಯಾಂಡಲ್ ಭಾರಿ ಫೇಮಸ್. ಸೊ ಸಿಲ್ಕ್ ಸೀರೆ ನನಗೇನು ಈಗಿನ ತೊಗೊಳೋದಿರಲಿಲ್ಲ, ಎರಡೂ ಮಾರ್ಕೆಟ್ ಒಂದೇ ಕಡೆನೇ ಇದ್ದು. ಮತ್ತು ಸ್ಯಾಂಡಲ್ವುಡನ್ನು ನೋಡಿದ್ರೆ ಆಯಿತು, ಏನೇನು ಪ್ರಾಡಕ್ಟ್ಸ್ ಅದಾವ ಅಂತ ಹೋಗಿದ್ವಿ. ಸೊ ನಾವು ಏನೇನು ತೊಗೊಂಡು ಬಂತೀವಿ ನಿಮಗೆ ತೋರಿಸ್ತೀನಿ. ಇದು ಒಂದು ಫೇಸ್ ಪ್ಯಾಕ್ ಐತಿ,
ಸ್ಯಾಂಡಲ್ ಫೇರ್ನೆಸ್ ಫೇಸ್ ಪ್ಯಾಕ್ ಅಂತ ಒರಿಜಿನಲ್ ಐತಿ ಅಂತ ಹೇಳ್ಯಾರು. ನೋಡೋಣ ನಮ್ಮ ಮನೆಗೆ ಹೋಗಿ ಟ್ರೈ ಮಾಡಿ ನೋಡಿದ್ಮೇಲೆ ಗೊತ್ತಾಗ್ತೈತಿ. ಮತ್ತು ಇದು ಎಲ್ಲ ಏಜ್ದವ್ರಿಗೆ ಅವರು ನಡೀತೈತೆ ಅಂತ ಹೇಳ್ಯಾರು. ಸೊ ಹಿಂಗಾಗಿ ತೊಗೊಂಡು ಬಂದೀನಿ. ಆಮೇಲೆ ಸೋಪ್, ಸ್ಯಾಂಡಲ್ ಸೋಪ್ ಒಂದು ಪ್ಯೂರ್ ಸೋಪ್ ಐತಿ ಮತ್ತು ಒಂದು ಸ್ಯಾಫ್ರಾನ್ ಮಿಕ್ಸ್ ಐತಿ. ಹಾಂ, ಇದು ಓನ್ಲಿ ಸ್ಯಾಂಡಲ್ ಐತಿ ಮತ್ತು ಇದು ಸ್ಯಾಫ್ರಾನ್ ಮಿಕ್ಸ್ ಐತಿ. ಇದ್ರೊಳಗೆ ಮೂರು ಸೋಪ್ಸ್ ಅದಾವು. ಸೊ ಆ ರೀತಿ ಇದು ಒಂದು ಪ್ಯಾಕೇಜ್ ಐತಿ. ಸೊ ಆ್ಯಕ್ಚುಲಿ ಒಂದು ಯಾವುದಾದ್ರೂ ತೊಗೊಳ್ಳೋ ಅಂತ ನಂದಿತ್ತು, ಬಟ್ ವಿನರು ಎರಡೂ ತೊಗೊಳ್ಳೋ ಅಂತ ಅಂದರು. ಟ್ರೈ ಮಾಡಿ ನೋಡೋಣ ಅಂದರು. ಬಿಕಾಸ್ ನಾವು ಇಲ್ಲಿ ತನಕ ಈ ರೀತಿ ಸೋಪ್ಸನ್ನು ಟ್ರೈ ಮಾಡಿ ನೋಡಿಲ್ಲ. ಈಗೆಲ್ಲ ಬಾಡಿ ವಾಶ್ ಜಮಾನ ಬಂದೈತಿ. ಈಗೆಲ್ಲ ಸೋಪ್ ಹೋಗೈತನ ಆ್ಯಕ್ಚುಲಿ ಕರೆಯಬೇಕಂದ್ರೆ. ನಿಂಗೂ ನಡೀತೈತಿ, ನೀನು ಹಚ್ಕೋಕೈತಿ. ಆಮೇಲೆ ಇದು ಇಂಪಾರ್ಟೆಂಟ್ ಐತೆ ಕರೆ. ಸ್ಟಿಕ್ಸ್, ಸ್ಯಾಂಡಲ್ವುಡ್ ಸ್ಟಿಕ್ಸ್. ಇದ್ರದ್ದು ಏನೋ ಫ್ರಾಗ್ರೆನ್ಸ್ ಪೂರ್ತಿ 1 ತಾಸು ತನ ಉಳಿತೈತಿ ಅಂತ. ಕಡ್ಡಿ 1 ತಾಸು ಉರಿತೈತಿ. ಫ್ರಾಗ್ರೆನ್ಸ್ ಡೇ ಪೂರ ಮುಂಜಾನೆ ಸಂಜೆ ತನ ಅಂತ ಅವ್ರು ಕ್ಲೇಮ್ ಮಾಡ್ಯಾರು. ಹಿಂಗ್ ಕಡ್ಡಿ 1 ತಾಸು ತನ ಉರಿತೈತಿ. ಆಮೇಲೆ ಅದ್ರ ಫ್ರಾಗ್ರೆನ್ಸ್ ಮುಂಜಾನೆ ಹಚ್ಚಿದ್ರೆ ಸಂಜೆ ತನ ಇರ್ತೈತಿ ಅಂತ ಅವ್ರು ಹೇಳ್ಯಾರ. ಸೊ ಮನೆಗೆ ಹೋಗಿ ಹಚ್ಚಿ ನೋಡ್ತೀನಿ, ಆಮೇಲೆ ನಾನು ನಿಮಗೆ ಹೇಳ್ತೀನಿ. ಸೊ ಇವು ಮೈಸೂರು ಸ್ಯಾಂಡಲ್ ಇಸೆನ್ಸ್ ಸ್ಟಿಕ್ಸ್ ಅದಾವು. ಸೊ ಇದು ಇದ್ರೊಳಗೆ ಎಷ್ಟು ಪ್ಯಾಕೆಟ್ ಐತೆ ಅಂದ್ರೆ 12 ಬಾಕ್ಸಸ್ ಅದಾವು. ಇದ್ರೊಳಗೆ 12 ಬಾಕ್ಸಸ್ ಅದಾವು. 850 ರೂಪೀಸ್ ಬಿತ್ತಿದ್ದು. ಸೊ ಇಷ್ಟು ನಾವು ನಮ್ಗೇನೋ ಒಂಥರ ಡಿಫ್ರೆಂಟ್ ಅನಿಸ್ತು, ಹಿಂಗಾಗಿ ಇಷ್ಟು ತೊಗೊಂಡು ಬಂದೀವಿ. ಮೈಸೂರು ಶಾಪಿಂಗ್ ಆತ್ವ. ಆಮೇಲೆ ಅವು ಏನೋ ಸ್ಟ್ಯಾಚ್ಯೂಸ್ ಅದು ಇದ್ದು, ಗಣಪತಿ, ಆಮಿ, ಆಮೇಲೆ ಏನೇನೋ ವಾಚ್, ಸಣ್ಣ ಸಣ್ಣ ವಾಚ್ಗಳು, ಹಿಂಗೆಲ್ಲ ಭಾಳ ಹಿಂಗೇನೇನೋ ಭಾಳೆಲ್ಲ ಇದ್ದು. ಬಟ್ ಅವೇನು ನಮ್ಗೇನು ಬೇಕಾಗಿರ್ಲಿಲ್ಲ. ಸೊ ಈಗ ಅನ್ಕ ಇಷ್ಟ ಶಾಪಿಂಗ್ ಮಾಡಿವಿ. ಮೇನ್ ಅಂದ್ರೆ ಅಲ್ಲಿ ಫೋಟೋ ಆಗಲಿ ವಿಡಿಯೋ ಆಗಲಿ ಅಲೌಡ್ ಇರಲಿಲ್ಲ, ಹಿಂಗಾಗಿ ಆ ಮಾರ್ಕೆಟ್ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಅದರ್ವೈಸ್ ಸ್ವಲ್ಪ ನಾವು ಏನು ತೊಗೊಂಡ್ವಲ್ಲ ಅಷ್ಟ ಕ್ಯಾಪ್ಚರ್ ಮಾಡ್ಕೊಂಡಿವಿ. ಸೊ ಅದನ್ನಷ್ಟು ನಾನು ಹಾಕಿರ್ತೀನಿ. ಸೊ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗ ಮುಗ್ಸಾಕತ್ತೀನಿ. ಹೋಪ್ಸು ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ. ಮೈಸೂರು ಅರಮನೆ ಯಾರು ನೋಡಿಲ್ಲ ಅವ್ರು ನೋಡಿರಿ, ನೋಡ್ರಿ ನಮ್ಮ ಬ್ಲಾಗ್ ಥ್ರೂ ಅಂತ ಅನಿಸ್ತೈತೆ ನಮಗೆ. ಮುಂಜಾನೆ ಹಚ್ಚಿದ್ರೆ ಸಂಜೆ ತನಕ. ಕರೆಕ್ಟ್. ಸೊ ಚಲೋ ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.